ವಿಶ್ವಗುರು ಬಸವಣ್ಣನವರು ಹೊಳೆಗೆ ಹಾರಿ ಪ್ರಾಣ ಬಿಟ್ಟರು ಎಂಬ ಆಧಾರರಹಿತ ಸುಳ್ಳನ್ನು ತಮ್ಮ ಭಾಷಣದಲ್ಲಿ ಬಳಸಿ ಬಸವಣ್ಣನವರನ್ನು ಓರ್ವ ಹೇಡಿಯಾಗಿದ್ದರು ಎನ್ನುವ ಅರ್ಥದಲ್ಲಿ ಮಾತನಾಡಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ರೀತಿಯಾಗಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಬೀದರ್ ನಗರದಲ್ಲಿ ಬೀದರ್ ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭಾ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಾಂಬಿಕೆ ಮಹಿಳಾ ಗಣ ಬಸವಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯಪುರದ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ತೀಚೆಗೆ ತಮ್ಮ ಪಕ್ಷದ ವತಿಯಿಂದ ಬೀದರ್ನಲ್ಲಿ ವಕ್ಫ್ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಲಿಂಗೈಕ್ಯದ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ಮಾಡಿ ಬಸವಣ್ಣನವರಿಗೆ ಅವಮಾನ ಮಾಡಿದ್ದಾರೆ. ವಿಶ್ವಗುರು ಬಸವಣ್ಣನವರು ಒಳಗೆ ಹಾರಿ ಪ್ರಾಣ ಬಿಟ್ಟರು ಎಂಬ ಆಧಾರರಹಿತ ಸುಳ್ಳನ್ನು ತಮ್ಮ ಭಾಷಣದ ಬಳಸಿ ಬಸವಣ್ಣನವರನ್ನು ಓರ್ವ ಹೇಡಿಯಾಗಿದ್ದರು ಎನ್ನುವ ಅರ್ಥದಲ್ಲಿ ಮಾತನಾಡಿ ಗುರು ಬಸವಣ್ಣನವರಿಗೆ ಅವಮಾನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ಅನೇಕ ಮುಖಂಡರು ವ್ಯಕ್ತಪಡಿಸಿದ್ದಾರೆ. ದ್ರೋಹಿ ಯತ್ನಾಳನಿಗೆ ಲಿಂಗಾಯತ ದ್ರೋಹಿ ಯತ್ನಾಳನಿಗೆ ಬಸವ ದ್ರೋಹಿ ಯತ್ನಾಳನಿಗೆ ರದ್ದಾಗಬೇಕು ರದ್ದಾಗಬೇಕು ಸಭಾಪತಿಯವರೇ ರದ್ದಾಗಬೇಕು ರದ್ದಾಗಬೇಕು ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರಿಗೆ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರಿಗೆ ಅವಮಾನ ಆಗಿನಂಗ ಆಯ್ತದ. ಆ ಯತ್ನಾಳಗ ನಮ್ಮ ಲಿಂಗಾಯತ ಧರ್ಮದಿಂದ ಉಚ್ಚಾಟನೆ ಮಾಡ್ರಿ ಅಂತ ನಾ ಹೇಳ್ತೀನಿ. ತಾವು ಈ ಪ್ರಸ್ತಾವ ಪಾಸ್ ಮಾಡ್ರಿ ಅಂತ ನಾನು ಬೇಡ್ಕೊಳ್ತೀನಿ. ಲಿಂಗಾಯತ ಧರ್ಮದ ಎಲೆಕ್ಷನ್ ಬಂದಾಗ ಟಿಕೆಟ್ ಬೇಕಾದ್ರೆ ನಾ ಲಿಂಗಾಯತ ಅಂತ ಬೇಕು, ಪಂಚಮಸಾಲಿ ಲಿಂಗಾಯತ 2A ಕೊಡ್ರಿ 2-3 ಬೇಕು 2B ಕೊಡ್ರಿ ಅಂತೇಳಿ ಹೋರಾಟ ಮಾಡ್ತಾರೆ. ಪಂಚಮಸಾಲಿ ಲಿಂಗಾಯತ ಅಂತ ಮತ್ತು ಲಿಂಗಾಯತ ಇದೀನಿ ಅಂತೇಳಿ ಪಕ್ಷದಲ್ಲಿ ಟಿಕೆಟ್ ತಗೊಳ್ತಾರೆ. ಆಮೇಲೆ ಎಲೆಕ್ಷನ್ದಾಗ ಗೆದ್ದು ಬಂದ ಮೇಲೆ ಸಿಗಬೇಕಾದ್ರೆ ಲಿಂಗಾಯತರ ಕೋಟದಾಗ ಕೊಡ್ರಿ ಅಂತ ಕೇಳ್ತಾರೆ. ಆಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಪಕ್ಷದೊಳಗೆ ಮತ್ತು ಸರ್ಕಾರದ ವತಿಯಿಂದ ಸಿಗುವಂಥ ಸೌಲಭ್ಯಗಳನ್ನು ಲಿಂಗಾಯತ ಹೆಸರಲ್ಲಿ ತಗೋತಾರೆ. ಆದರೆ ಲಿಂಗಾಯತ ಧರ್ಮ ಸ್ಥಾಪಕರಾದಂಥ ಬಸವಣ್ಣನವ್ರ ಬಗ್ಗೆ ಇಷ್ಟೊಂದು ಅವಹೇಳನಕಾರಿಗೆ ಮಾತಾಡ್ತಾರಂದ್ರೆ ನಾವು ಸರ್ಕಾರಕ್ಕೆ ಮತ್ತು ಅವ್ರು ಇರ್ತಕ್ಕಂಥ ಪಕ್ಷಕ್ಕೆ ಭಾಜಪಕ್ಕೆ ನಾವೊಂದು ಮನವಿ ಕೊಡ್ತಾ ಇದ್ದೀವಿ. ಮನವಿ ಪತ್ರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸಭಾಪತಿಗಳಿಗೆ, ವಿಧಾನಸಭಾ ಸಭಾಪತಿಗಳ ಸ್ಪೀಕರ್ ಅವರಿಗೆ ಕೊಡ್ತಾ ಇದ್ದೀವಿ. ಅವರಿಗೆ ಈ ಯತ್ನಾಳ್ ಪಾಟೀಲರಿಗೆ, ಯತ್ನಾಳ್ ಗೌಡರಿಗೆ ಇನ್ನು ಮುಂದೆ ಲಿಂಗಾಯತದ ಹೆಸರಿನಲ್ಲಿ ಸಿಗುವಂಥ ಯಾವುದೇ ಒಂದು ಮೀಸಲಾತಿ, ಲಿಂಗಾಯತ ಕೋಟಾದಲ್ಲಿ ಸಿಗುವಂಥ ಮೀಸಲಾತಿ ಸವಲತ್ತುಗಳು ಈ ಯತ್ನಾಳ್ ಪಾಟೀಲನಿಗೆ ಕೊಡಬಾರ್ದು, ಅವನು ಲಿಂಗಾಯತ ಅಲ್ಲ ಅಂತ ನಾವು ನಿರ್ಧಾರ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಲಿಂಗಾಯತ ಕೋಟಾದಲ್ಲಿ ಯಾವುದೂ ಕೂಡ ಸೌಲಭ್ಯ ಅವ್ರಿಗೆ ಸಿಗಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರು ಲಿಂಗಾಯತನೇ ಅಲ್ಲ, ಬಾಯಿ ತೆರೆದ್ರೆ ಬೇರೆನೇ ಹೇಳ್ತಾರೆ. ಅದಕ್ಕಾಗಿ ಮನವಿ ಪತ್ರವನ್ನು ಓದಿ ಈಗ ನಾವು ಕೊಡ್ತಾ ಇದ್ದೇವೆ. ಲಿಂಗಾಯತ ಧರ್ಮದಿಂದ ನಾವು ಅವರನ್ನು ಬಹಿಷ್ಕಾರ ಹಾಕ್ಬಿಟ್ಟಿದ್ದೀವಿ, ಉಚ್ಚಾಟನೆ ಮಾಡಿಬಿಟ್ಟಿದ್ದೀವಿ. ಇನ್ನು ಮೇಲೆ ಲಿಂಗಾಯತ ಅಲ್ಲ ಅಂತೇಳಿ ನಾವು ಈ ಮೂಲಕ ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ನಾವು ನಮ್ಮ ಶ್ರೀಕಾಂತ್ ಸ್ವಾಮಿ ಅವರು ಮಾತಾಡಬೇಕಾದಾಗ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ತಿಳಿಸಿದರು. ಈ ಅಮ್ಮ ನಡೆ ನುಡಿಗೆಲ್ಲ ಶರಣರ ವಚನ ದರ್ಪಣ ಅಂತ ಹೇಳ್ತೀವಿ. ನಾವು ಯಾವುದೇ ಒಂದು ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೂ ಕೂಡ ನಮಗೆ ಇತಿಹಾಸದ ಅರಿವಿರಬೇಕು. ಈಗಾಗಲೇ ನಾವು ನೋಡ್ತೀವಿ ವಚನಗಳಲ್ಲಿ ಬಸವಣ್ಣನವರು ಲಿಂಗೈಕ್ಯರಾಗಿರ್ತಕ್ಕಂಥ ಸ್ಥಿತಿಯನ್ನ ಮಡಿವಾಳ ಮಾಚಿ ತಂದೆಯವರು ಕಣ್ಣಾರೆ ಕಂಡು ಬರೀತಾರೆ. ಹುಟ್ಟ ಸೀರೆಯ ಕಳೆದು ಹೋದಾತ ನೀನಲ್ಲ ಬಸವಣ್ಣ, ಬೆಳಗನುಟ್ಟು ಬಯಲಾಗಿ ಹೋದೆಯಲ್ಲ ಬಸವಣ್ಣ ಅಂತ ಹೇಳ್ತಾರೆ. ಅರ್ಥಾತ್ ಬಸವಣ್ಣನವರು ಲಿಂಗ ಪೂಜೆಯನ್ನ ಮಾಡ್ತಾ ಲಿಂಗದೊಳಗಾದ್ರು ಅಂತಕ್ಕಂಥದನ್ನ ನಾವು ಕೇಳಿ ನೋಡ್ತೀವಿ. ಮತ್ತೆ ನೀಲಾಂಬಿಕಾ ತಾಯಿಯವರಿಗೆ ಕರೀಲಿಕ್ಕೆ ಕಳಿಸಿದಾಗ ನೀಲಾಂಬಿಕಾ ತಾಯಿಯವರು ಕೂಡ ಹೇಳ್ತಾರೆ ಅಲ್ಲಿರ್ಪ ಸಂಗಮ ನಿಲ್ಲಿಲ್ಲವೇ ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣನವರು ಚೈತನ್ಯ ಸ್ವರೂಪಿಯಾಗಿ ಎಲ್ಲರ ಕಡೆ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನೀಲಾಂಬಿಕಾ ತಾಯಿಯವರು ತಿಳಿಸ್ತಾರ. ಇಂಥ ಇತಿಹಾಸದ ಅರಿವಿರ್ಲಾರ್ದೇನೆ ಮಾತಾಡ್ತಕ್ಕಂಥದ್ದು ಅಜ್ಞಾನ ಅಂತ ತೋರಿಸ್ತದೆ.
ಯಾಕೆಂದ್ರೆ ಇವತ್ತ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮುಖಾಂತರವಾಗಿ ಅಂತ ಭಾರತದ ಪ್ರಧಾನಮಂತ್ರಿಗಳು ಹೇಳಿ ಹೋಗಿ ಬ್ರಿಟನ್ನಲ್ಲಿ ಮೂರ್ತಿ ಉದ್ಘಾಟನೆ ಮಾಡಿ ಬರ್ತಾರ. ಆದ್ರೆ ಅದೇ ಪಕ್ಷದ ಒಬ್ಬ ಶಾಸಕರಾಗಿ ಒಂದು ಜವಾಬ್ದಾರಿ ಸ್ಥಾನದಾಗಿ ನಿಂತು ಏನ್ ಮಾತಾಡ್ಬೇಕು ಅಂತಕ್ಕಂಥ ಅರಿವಿರಲಾರ್ದೇನೆ ಮಾತಾಡಿದ ನೋಡಿದ್ರೆ ಅವ್ರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಅನಿಸ್ತದ. ಅದಕ್ಕಾಗಿ ಈ ಮಾತು ಯಾವುದೇ ಒಬ್ಬ ಲಿಂಗಾಯತನು ಕೂಡ ಒಪ್ಕೊಳ್ತಕ್ಕಂಥ ಮಾತಲ್ಲ. ಯಾಕೆಂದ್ರೆ ಇವನಾರವ ಎನ್ನದೆ ಎಲ್ಲರನ್ನ ಹಿಂಬಿಟ್ಕೊಂಡಿರ್ತಕ್ಕಂಥದ್ದು ಅದು ಲಿಂಗಾಯತ ಧರ್ಮ. ಅಂಥದ್ರಲ್ಲಿ ನಾವು ಜಾತಿಯಿಂದ ಮತ್ತು ಯಾವುದೇ ಒಂದು ವಿಚಾರದಿಂದ ಭಿನ್ನ ತೋರಿಸೋದಿಲ್ಲ. ಅಂಥದ್ರಲ್ಲಿ ಇವ್ರು ಹೇಳಿರ್ತಕ್ಕಂಥ ಹೇಳಿಕೆ ಪ್ರತಿಯೊಬ್ಬ ಲಿಂಗಾಯತನ ಖಂಡಿಸುವುದು ಮಾತ್ರ ಅಲ್ಲ, ಅವರನ್ನ ಶಾಸಕತ್ವದಿಂದ ವಜಾಗೊಳಿಸಬೇಕು ಮತ್ತು ಲಿಂಗಾಯತ ಕೋಟಾದಡಿ ಅವರಿಗೆ ಯಾವುದೇ ಸೌಲಭ್ಯಗಳು ಕೊಡಬಾರ್ದು ಅಂತಕ್ಕಂಥ ನಿರ್ಣಯ ಕೊಂಡು ಉಚ್ಚಾಟನೆ. ಬಸವರಾಜ್ ಪೂಜಾರಿ, RJ 32 ಕನ್ನಡ ನ್ಯೂಸ್, ಬೀದರ್.